Hey. Hey. ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ತಮ್ಮ ಹೆಸರು? ಸರ್ ಪ್ರಕಾಶ್ ಅಂತ. ಪ್ರಕಾಶ್ ಅವೇರಲ್ಲಿ ರಾಮನಗರ ತಾಲೂಕು, ಕೈಲಂಚ ಹೋಬಳಿ, ಬೆಂಗಳೂರು ಡಿಸ್ಟಿಕ್. ರಾಮನಗರ ಡಿಸ್ಟಿಕ್. ಸರ್ ಇದು ಹಳ್ಳಿಕರು, ಹಸು ಕರು? ಹಳ್ಳಿಕರು. ಸರ್ ಕರುಗೆ ವಯಸ್ಸು ಎಷ್ಟಾಗಿದೆ ಸರ್? 3 ತಿಂಗಳ ಮೇಲೆ 10 ತಿಂಗಳು. ಹೋರಿ ಕರು ಅಲ್ವಾ? ಯಾವ ಊರಿಗೆ ಹುಟ್ಟಿರೋದು ಸರ್ ಕರು? ಇದು ವೆಂಕಟಪ್ಪನವ್ರಿ, ದಾಸರಳ್ಳಿ. ದಾಸರಳ್ಳಿ ವೆಂಕಟಪ್ಪ. ಸರ್ ಹಳೆ ಡಾನ್ ಇತ್ತಲ್ಲ ಆ ಊರಿಗ, ಡಾಲಿಗ ಇಲ್ಲ ಡಾನ್ಗೆ ಸರ್? ಇವಾಗ ಪ್ರೆಸೆಂಟ್ ಇರೋ ಊರಿಗೆ ಡಾನ್ ಹುಟ್ಟಿರೋದು. ಸರ್ ಹಸು ಎಷ್ಟು ವರ್ಷದಿಂದ ಇದೆ ಮನೇಲಿ? ಹಸು ಒಂದು 7 ವರ್ಷ. 7 ವರ್ಷದಿಂದ ಮನೇಲಿ ಇದೆಯಾ? ಎಷ್ಟನೇ ಸೂಲು ಸರ್ ಹಸು? ಸರ್ ಹಸು 4ನೇ ಸೂಲು, 5 ಕರ. ಒಂದು ಸಾರಿ ಅವಳಿ ಜೋಳಿ ಹಾಕಿತ್ತು, 4 ಕೋರಿ, 1 ಇನ್ನು. ಸರ್ ಹಾಲು ಬರುತ್ತೆ? ಹಾಲು 3 ಲೀಟ್ರು, 2.5 ಲೀಟ್ರು, 3 ಲೀಟ್ರು. ಎಲ್ಲ ಫುಲ್ ಕರುಗೆ ಬಿಡ್ತಿದ್ದೀರಾ? ಎಲ್ಲ ಕರುಗೆನೆ. ಸರ್ ಸುಳಿ ಸುದ್ದ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ಯಾ ಸರ್? ಯಾವುದು ಏನು ಐಬಿಲ್ಲ? ಹಾಂ, 2 ನಾಮ, ಗಿಣ್ಣು ನಡ ಎಲ್ಲ ಚೆನ್ನಾಗಿ ಹುಟ್ಟಿದೆ. ಸರ್ ಇದಕ್ಕೆ ಏನೇನು ಕೊಟ್ಟಿದ್ದೀರಾ ಮೇವು? ಹುಟ್ಟಾಗಿಂದ ಏನು ಕೊಟ್ಟಿಲ್ಲ ಇನ್ನು, ತಾಯಿ ಎಲ್ಲ ಅಷ್ಟೇ. ಅದು ಇನ್ನೂ ದಕ್ಕಿಸ್ಗಳು ಇದೆ. ಹಾಂ ಹೌದು. ಈ 3 ತಿಂಗಳ ಮೇಲೆ 10 ದಿನ ನಾವು ಹಿಂಸೆ ಮಾಡಿಕೊಟ್ರೆ ಅದಕ್ಕೆ ಹುಷಾರಿರಲ್ಲ. ಅದೇನಿದ್ರು ಮಕ್ಕಳಿದ್ದಂಗೆ ಡೈಜೆಸ್ಟ್ ಆಗಲ್ಲ, ಎಷ್ಟು ತಿನ್ಬೇಕೋ ಅಷ್ಟೇ. ಸರ್ ಇನ್ನು ಎಷ್ಟು ದಿನ ಸಾಕೊಂತೀರಾ ಮನೇಲಿ? ನೋಡುವ, ಅದ್ರ ಋಣ ಬಂದು ಕೇಳೋದೇನು ಕೇಳ್ತಾರೆ. ಈಗಲೇ ಕೊಟ್ಬಿಡಿ, ಬುಡ್ಸಿ ಕೊಟ್ಬಿಡಿ, ಕರ ಕೊಡಿ ಅಂತ. ನಾವು ಈಗ ಇದಕ್ಕೆ ತಾಯಿ ಮಗನ 3 ತಿಂಗಳಿಗೆ ಏನು ಬೇರೆ ಮಾಡ್ತೀವಿ. ಹೌದೌದು. ಕರು ಇನ್ನೂ ಬೆಳಿಬೇಕು. ಕರುಗೆ ಹಾಲನ್ನು ಆಸೆ ಕಮ್ಮಿ ಆದಮೇಲೆ ನೀವು ಕೊಡೋದು ಅಂತ ತಿಳ್ಕೊಂಡಿದ್ದೀರಾ ಸರ್? ಮಾಮೂಲಿ ಕೊಟ್ಬಿಡ್ತೀವಿ. ಸರ್ ದಾಸರಳ್ಳಿ ಊರಿಗೆ ಕರುಗಳು ಹೇಗೆ ಹುಟ್ಟುತ್ತವೆ ಇವಾಗಿರೋ? 50,000 ರೂಪಾಯಿ ಕರ, 1 ಲಕ್ಷ ರೂಪಾಯಿ. ಒಂದು ಫೇಲ್ ಇಲ್ಲ. ಬ್ಯಾಡ್ದಿರೋ ಹಸ್ಕೊಳ್ಳೆ ಕರ ಹಾಕ್ಬಿಟ್ಟವೆ. ಒಳ್ಳೊಳ್ಳೆ ಕರುಗಳು ಹುಟ್ಟಿದಾವೆ. ಒಳ್ಳೊಳ್ಳೆ ಕರುಗಳು ಹುಟ್ಟವೆ. ಈ ಕನ್ಗಡಿಸ್ಕೊಂಡು ಕಂದೆ ಹಾಕ್ಬಿಡ್ತಾವೆ. ಅಂದರೆ ಅಷ್ಟು ಉದ್ದ ಬಿಸಾಗಿ ಕರು ಒಟ್ಟೊಳಗಡೆ ಬೆಳೆದಾಗಿದೆ ಅಂತ ಹೇಳ್ತೀರಾ ಸರ್? ನಿಮಗೆ ಏನು ಅನಿಸ್ತು ಮುಂಚೆ ಕರು ಹುಡ್ತಿದ್ದು ಇದರಲ್ಲಿ, ಈ ಕರು ಹುಟ್ಟಿರೋದ್ರಲ್ಲಿ? ಅಂದರೆ ನಾವು ಇದೇ ಸ್ಟಾರ್ಟಿಂಗು ಒಂದು 6-7 ವರ್ಷ ಆಯಿತು ನಾಟಿ ಹಸ್ಗಳು ಕಟ್ಟಿ. ಮೊದಲೆಲ್ಲ ಎತ್ತು ಗಾಡಿ, ಎತ್ತು ಗುಡ್ಡ ಹಸ್ಕೊಬಿಟ್ಟು ನಮಗೆ ಈಗ ಇದ್ರ ಹಸ್ಗಳು ಇದು ಹೊಂದ್ಕೊಬಿಟ್ಟು ನಾವು ಹಸ್ಗಳನ್ನ ನಮ್ಮನ್ನ ಬಿಡ್ತಾಯಿಲ್ಲ, ನಾವು ಹಸ್ಕೊಳ್ಬಿಡ್ತಾಯಿಲ್ಲ. ನಾಟಿ ಹಸು ಏನು ಕಟ್ಕೊಂಡ್ಬಂದಿರೋದು ನೀವು? ಸರ್ ಏನು ಹಿಂಗೆಲ್ಲ ಸ್ನೇಹಿತರುಗಳು ಜಾಸ್ತಿ, ಇದರಿಂದನೇ ಫ್ರೆಂಡ್ಶಿಪ್ಪು. ನನ್ನ ಅನಿಸಿಕೆ ಪ್ರಕಾರ ಫ್ರೆಂಡ್ ಆಗೋದು ಅಂದರೆ ಮೊದಲೇ ಡ್ರೈವಿಂಗಲ್ಲಿ, ಈಗ ದನಗಳಲ್ಲಿ. ಎಲ್ಲಿಯವರಾದರೂ ಫೋನ್ ಮಾಡ್ತಾರೆ, ಹಣ ಸಾಯ್ದಂತೆ, ಕರ ಇದ್ದಂತೆ, ಕೊಟ್ಟಿರ ಬರ್ತಾ ಇದೀವಿ, ಎಲ್ಲಿ ಮನೆ ಅಡ್ರೆಸ್ಸು ಅಂತ. ನೀನೇನು ತಂದು ಮಾಡ್ಬೋದು, ಏನಿದ್ರು ನಮ್ಮದ ಯಾರು ಬನ್ನಿ ಅಟ್ಟಿ ತಕ್ಕೆ ಅಂದ್ರು ಒಬ್ರು ಬರೋದು. ಒಳ್ಳೇದೊಂದು ಬದುಕಿದ್ರೆ ಹುಡುಕೊಂಡ್ ಬರ್ತಾರೆ. ನಿಜ. ಅಂದ್ರೆ ಇಲ್ಲಿ ನಮ್ಮ ಸರೌಂಡಿಂಗ್ ಎಲ್ಲ ನಮ್ಮ ವೆಂಕಟಪ್ಪನವರಿನೇ ಫೇಮಸ್. ಹಾಗೆ ಕರುಗಳು ಹುಟ್ಟಿದ್ದಾವೆ, ಒಳ್ಳೊಳ್ಳೆ ಕರುಗಳು ಬಿದ್ದಿದ್ದಾವೆ. ಅವ್ರ ಕೈಗುಣನೇ ಹಂಗಿದೆ ಅಂತ ಹೇಳ್ತಾರೆ ದಾಸ ವೆಂಕಟಪ್ಪರು. ಇದು ಏಕಲವ್ಯ ಎಲ್ಲ
ಅದೇನೆ ಏಕಲವ್ಯ ಹುಟ್ಟಿದ್ದು ವೆಂಕಟಪ್ಪರ ಅವರಿಗೇನೆ. ಇದು ಅವ್ರದೇ. ಆಮೇಲೆ ಇದು ಪಿಂಚಿನಕೆರೆ ಸತೀಶ್ ಸರ್ ಕೊಟ್ಟಿದ್ದು ಅವ್ರದೇ ಕರ. ಹಾರ್ಟ್ ಅಟ್ಯಾಕ್ ಆಗಿ ಸೋತಾಗ್ತಂದವ್ರಿ ಆ ಊರಿನು ಅದು ಅವ್ರಿದೆಯಾ. ಸದ್ಯಕ್ಕೆ ಆ ಹೆಸರು ಮಾಡಿದ್ವಲ್ಲ. ಹೌದೌದು. ಏನಂದ್ರೆ ಒಳ್ಳೆ ದನ ಆಗ್ಬೇಕು, ಒಳ್ಳೆ ಓರಿ ಆಗ್ಬೇಕು. ನಿಜ. ಸುಮ್ನೆ ಯಾವ್ಯಾವ ತಂದು ಕಟ್ಕೊಂಡು ಯಾವ್ಯಾವ ಇದ್ ಮಾಡೋದಲ್ಲ. ಆಮೇಲೆ ಸಾಕ್ಬೇಕು, ದನ ಸಾಕ್ಬೇಕು. ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9731 31 25 25 83 83 73. 73.